ಈ 40%, 60%, 50% ಕಮಿಷನ್ ವಿಚಾರ ಇದೆಯಲ್ಲ, ಇದು ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಒಂದಷ್ಟು ದೊಡ್ಡ ಸಂಚಲನವನ್ನ ಸೃಷ್ಟಿಸಿದಂತ ವಿಚಾರ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಆರೋಪ ಮಾಡಿನೇ ಇವಾಗಿರುವಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿತ್ತು. ಹಾಗಾದ್ರೆ 40% ಕಮಿಷನ್ ಆರೋಪ ಮಾಡಿ ಆಡಳಿತಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪರ್ಸೆಂಟೇಜ್ ಕಮಿಷನ್ ಇಲ್ವಾ? ಎಷ್ಟು ಮಟ್ಟಿಗೆ ಪರ್ಸೆಂಟೇಜ್ ಕಮಿಷನ್ ನಡೀತಾ ಇದೆ ರಾಜ್ಯ ಸರ್ಕಾರದಲ್ಲಿ? ಯಾವ್ಯಾವ ಇಲಾಖೆಯಲ್ಲಿ ಈ 40%, 60%, 70% ಕಮಿಷನ್ ನಡೀತಾ ಇದೆ? ಎಸ್, ಯಾಕೆ ನಾನಿವತ್ತು ಕಮಿಷನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಬಹುತೇಕ ಶಾಸಕರು 70% ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಕೆಲಸಗಳಿಗೆ, ಕಾಮಗಾರಿಗಳಿಗೆ ಅನ್ನುವಂಥ ಗಂಭೀರ ಆರೋಪವನ್ನ ಪವರ್ ಟಿವಿ ಜೊತೆಗೆ ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷರು ಮಾತನಾಡಿದ್ದಾರೆ, ಹಂಚಿಕೊಂಡಿದ್ದಾರೆ. ಈ ಕಮಿಷನ್ ರಾಜಕಾರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. 60% ಕಮಿಷನ್, 70% ಯಾರು? ಬಿಜೆಪಿ ಸರ್ಕಾರವನ್ನೇ ಶೇಕ್ ಮಾಡಿತ್ತು 40% ಕಮಿಷನ್. 2023ರಲ್ಲಿ ಬಿಜೆಪಿ ಸರ್ಕಾರ ಪತನಕ್ಕೆ 40% ಕಮಿಷನ್ ವಿಚಾರನೆ ಕಾರಣ ಆಗಿತ್ತು. ಈಗಲೂ ಕೂಡ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಕಮಿಷನ್ ಸಮರ ನಡೀತಾನೆ ಇದೆ. ಈಗ ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ 60% ಕಮಿಷನ್ ಆರೋಪ. ಬಿಜೆಪಿ 40%, ಈ ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ಆರೋಪ ಇದೆ. ಸರ್ಕಾರದಲ್ಲಿ 60% ಕಮಿಷನ್ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಅವತ್ತಿನ ದಿನದ ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ರು ಕೆಂಪಣ್ಣ. ಅಂದಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ರು ಕೆಂಪಣ್ಣ ಅವರು. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ರು ಕೆಂಪಣ್ಣ. ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ರು. ಈಗ ಗುತ್ತಿಗೆದಾರರ ಸಂಘ 60% ಕಮಿಷನ್ ಬಗ್ಗೆ ಏನ್ ಹೇಳ್ತಾ ಇದೆ? ಪವರ್ ಟಿವಿಯಲ್ಲಿ ಮಾತ್ರ ಈ ಕಮಿಷನ್ ವಿಚಾರದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪವರ್ ಟಿವಿಗೆ ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷರು ಜಗನ್ನಾಥ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಕಮಿಷನ್ ಯಾರ್ಯಾರು, ಯಾವ್ಯಾವ ಶಾಸಕರು ಎಷ್ಟೆಷ್ಟು ಪರ್ಸೆಂಟ್ ಕಮಿಷನ್ ತಗೊಳ್ತಾ ಇದ್ದಾರೆ, ಎಷ್ಟು ಸಾವಿರ ಕೋಟಿ ಬಿಲ್ ಬಾಕಿ ಇದೆ, ಈ ಸರ್ಕಾರ ಏನ್ ಮಾಡ್ತಾ ಇದೆ ಗುತ್ತಿಗೆದಾರರ ವಿಚಾರದಲ್ಲಿ ಅನ್ನೋದನ್ನ ಹಂಗಾಮಿ ಅಧ್ಯಕ್ಷರು ಜಗನ್ನಾಥ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 60% ಕಮಿಷನ್ ಆರೋಪ ರಾಜಕೀಯಕ್ಕಾಗಿ ಮಾಡ್ತಾ ಇದ್ದಾರೆ. ನಮ್ಮ ಬಿಲ್ಲು 32,000 ಕೋಟಿ ಬಾಕಿ ಇದೆ, ಅದನ್ನ ಕೊಡ್ತಾನೆ ಇಲ್ಲ. ಬಿಲ್ ಬಾಕಿ ಬಗ್ಗೆ ಸಂಘದ ಹಂಗಾಮಿ ಅಧ್ಯಕ್ಷ ಜಗನ್ನಾಥ್ ಅಳಲ್ ತೋಡ್ಕೊಂಡ್ರು. ಏನ್ ಮಾಡ್ಬೇಕು ಸ್ವಾಮಿ, ನಾವು 32,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ನಮ್ಮ ಬಳಿ ಕೇಳಿದ್ರೆ ಕಮಿಷನ್ ಕರ್ಮಕಾಂಡ ಬಿಚ್ಚಿಡ್ತೀವಿ. 70% ಶಾಸಕರು ಅಕ್ರಮದಲ್ಲಿ ಭಾಗಿ ಅಂತ ಜಗನ್ನಾಥ್ ದೊಡ್ಡ ಬಾಂಬ್ ಅನ್ನೇ ಸಿಡಿಸಿದ್ದಾರೆ. ಎಷ್ಟು? 70% ಆಫ್ ದ MLAs, 70% ಆಫ್ ದ MLAs ಈ ಕಮಿಷನ್ ರಾಜಕಾರಣದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಹತ್ರ ಕೇಳಿ ಸರ್, ನಾವು ಈ ಕಮಿಷನ್ ಕರ್ಮಕಾಂಡವನ್ನ ಬಿಚ್ಚಿಡ್ತೀವಿ ಅಂತ ಇವತ್ತವರು ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹಾಗಾದ್ರೆ ಈ ಕಮಿಷನ್ ಕರ್ಮಕಾಂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಿಜವಾಗ್ಲೂ ಕೂಡ ನಡೀತಾ ಇದೆಯಾ? ಯಾವ ಹಂತದಲ್ಲಿ ಈ ಕಮಿಷನ್ ನಡೀತಾ ಇದೆ? ಬೇಸಿಕ್, ರೂಟ್ ಲೆವೆಲ್ ಅಂತ ಹೇಳ್ತೀವಲ್ಲ, ಟೆಂಡರ್ಗಳಲ್ಲೇ ಭಾರಿ ಫಿಕ್ಸಿಂಗ್ ನಡೀತಾ ಇದೆಯಂತೆ. ಟೆಂಡರ್ ಕೊಡುವಾಗಲೇ ಗುತ್ತಿಗೆದಾರರ ಜೊತೆಗೆ ಶಾಸಕರು ಡೀಲ್ ಮಾಡ್ಕೊಳ್ತಾ ಇದ್ದಾರೆ. ಟೆಂಡರ್ನ ಯಾವಾಗ್ಲೂ ಯಾರು ಕಡಿಮೆ ಕೋಟ್ ಮಾಡ್ತಾರೋ ಆಕ್ಚುಲಿ ಅವ್ರಿಗೆ ಟೆಂಡರ್ ಕೊಡ್ತಾರೆ. ಆದ್ರೆ ಇಲ್ಲ ಹಂಗಾಗ್ತಾ ಇಲ್ಲ. ಯಾರು ಹೈಯೆಸ್ಟ್ ಕೋಟ್ ಮಾಡ್ತಾರೋ ಅವ್ರಿಗೆ ಟೆಂಡರ್ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ 70% ಶಾಸಕರಿಂದ ಗುತ್ತಿಗೆಯಲ್ಲಿ ಟೆಂಡರ್ನಲ್ಲೇ ಡೀಲ್ ಮಾಡಲಾಗ್ತಾ ಇದೆ. ಸರಿಸುಮಾರು 150 ಶಾಸಕರು ಟೆಂಡರ್ ಡೀಲ್ ನಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಅಗೇನ್ ಇಟ್ ಇಸ್ ಆಲ್ ಪಾರ್ಟಿ ಸ್ಕ್ಯಾಮ್. ಎಲ್ಲಾ ಪಕ್ಷದ ಶಾಸಕರು ಕೂಡ ಇದ್ದಾರೆ. ಟೆಂಡರ್ ನೀಡುವಾಗ ಒಟ್ಟು ಹಣಕ್ಕಿಂತ ಹೆಚ್ಚು ಹಣ ನಿಗದಿ, ಟೆಂಡರ್ಗೆ ಹೆಚ್ಚು ಹಣ ಕೊಟ್ಟು ಗುತ್ತಿಗೆದಾರರಿಂದ ವಸೂಲಿ ಮಾಡ್ತಾ ಇದ್ದಾರಂತೆ. 70%ಗಿಂತ ಹೆಚ್ಚು ಶಾಸಕರು ಡೀಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಎಲ್ಲ ಇಲಾಖೆಗಳಲ್ಲೂ ಇಂಥ ಡೀಲ್ ನಡೀತಾ ಇದೆ ಅಂತ ಕಿಡಿಕಾರಿದ್ರು ಜಗನ್ನಾಥ್. ಪವರ್ ಟಿವಿಗೆ ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ 70% ಶಾಸಕರು, 70% ಶಾಸಕರು ಅಂದ್ರೆ 70% ಆಫ್ ದ MLAs ಹ್ಯಾವ್ ಬಿನ್ ಡಿಮಾಂಡಿಂಗ್ ಫಾರ್ ಕಮಿಷನ್ ಅಂತ ಆಯ್ತು. ಈ ಶಾಸಕರ ಡೀಲ್ ಬಗ್ಗೆ ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷರು ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಅವರನ್ನ ಮಾತನಾಡಿಸಿದ್ದಾರೆ. 60% ಅಂತಂದ್ರೆ ಈಗ ಹಿಂಗದ್ರಿ, ಈಗ ಪೇಮೆಂಟ್ ಬಗ್ಗೆದಾಗೆ ನಡೆದೈತ. ಪೇಮೆಂಟ್ ನಮಗೆ ಕೊಟ್ಟಿಲ್ಲ. ಈ ಪೇಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ 60% ಯಾರು ತಗೊಂಡ್ರು, ಎಲ್ಲಿ ಕೊಟ್ರು, ಅದು ಬೇಕಲ್ಲಿ ಪ್ರೂಫ್ ಏನ್ರಿ? ಅದ್ರ ಬಗ್ಗೆ ಏನಿಲ್ಲ. ಒಂದ್ ಏನ್ ಮಾಡ್ಲಿಕ್ಕತ್ತಾರ, ಟೆಂಡರ್ ಒಳದಾಗ ಟೆಂಡರ್ ಏನ್ ನಡೀತಾವಲ್ಲ, ಟೆಂಡರ್ದಾಗ ಸಾಕಷ್ಟು ಕಮಿಷನ್ ತಿರ್ಲಕತ್ತಾರ.
ಅದ್ರಾಗ ಏನು ಅವ್ರಿಗೆ ಮೊದಲೇ ಫಿಕ್ಸ್ ಮಾಡಿಕೊಂಡಿರ್ತಾರೆ. ನಿನಗೆ ಇಂತಿಷ್ಟು ನಾವು ಈಗ ಒಂದು ಕೋಟಿ ಟೆಂಡರ್ ಕರೆದಿರ್ತೇವೆ, 1,05,00,000 ರೂಪಾಯಿಗೆ ನೀನು ಟೆಂಡರ್ ಇಸ್ಕೊಡ್ತೇವೆ. ನೀ ಅದ್ರಾಗ ಏನ್ರ 10 ಇಲ್ಲ 15 20% ನಂಗೆ ಅವ್ರವ್ರು ಆ ಕೆಲಸದ ಮೇಲೆ, ಆ ಕೆಲಸ ಹೆಂಗ್ ಒಳ್ಳೇದದ ಕೆಟ್ಟದ ಕಾಂಟ್ರಾಮ್ ಗೊತ್ತಿರ್ತದ, ಯಾವ ಕೆಲಸ ಎಷ್ಟು ಉಳಿತದ ಅಂಬೋದು ಅದ್ರ ಮೇಲೆ ಅವ್ರು ವ್ಯವಹಾರ ಮಾಡ್ಕೋತಾರೆ. ಅದು ಉಳಿದಿದ್ದೆಲ್ಲ ಅವ್ರಿಗೆ ಕೊಡಬೇಕು. ಬಾಕಿಯವ್ರಿಗೆ ಸಣ್ಣ ಯಾರೇ ಕಾಂಟ್ರಾಕ್ಟರ್ ಹಾಕ್ರು ಅವ್ರು ಟೆಂಡರ್ ರಿಜೆಕ್ಟ್ ಮಾಡಿಸಿ ಅವ್ರಿಗೆ ಕರೆಸಿ ಹಂಚಿಸಿ ಬೆದರಿಸಿ ಏನು ಅವ್ರಿಗೆ ಏನಾದ್ರು ಇದು ಮಾಡ್ಕಿಸಿದ್ರೆ ಅದು ಕೊಟ್ಟು ಅವ ಏನು ಕೊಡ್ತಾರೆ ಅದು ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಶಾಸಕರೇ 70% ಶಾಸಕರು, 70% ಇದ್ರ ಒಳ್ಳೆ ಶಾಸಕರು ಇದ್ದಾರೆ. ಯಾರು ಯಾಕೆ ಮಾಡ್ಕೊಂಡ್ರಕ್ಕ ಪಾಪ ಏನದ ಏನೋ ಅವ್ರು ಯಾರು ಏನಾಕ್ ಮಾಡ್ಕೊಂಡ್ರಕ್ಕ ಅದರ ಹೋರಾದಂತ ಶಾಸಕರು ಇದ್ದಾರೆ. ಸುಮ್ಮನೆ ಎಲ್ಲರೂ ಅಂತ ನಾ ಹೇಳಂಗಿಲ್ಲ. ನೀರಾವರಿಯಲ್ಲಿ ನಡೀತಾ ಇದೆ, ಮೈನರ್ ಇರಿಗೇಷನ್ ನಡೀತಾ ಇದೆ, ಮೇಜರ್ ಇರಿಗೇಷನ್ ನಡೀತಾ ಇದೆ. PWD ಸ್ವಲ್ಪ ಕಡಿಮೆ, ಜಿಲ್ಲಾ ಪಂಚಾಯತ್ ಸ್ವಲ್ಪ ಕಡಿಮೆ. ಬಾಕಿ ವಿಚಾರದಾಗ ಎಲ್ಲ ಬೇರೆ ಮೈನರ್ ಇರಿಗೇಷನ್ ಅದ ಅಲ್ಲಿರೋ ಅತಿ ಹೆಚ್ಚಲ್ಲಿ. ನೋಡಿ, ಇಷ್ಟೆಲ್ಲ ಮಾತನಾಡಿದಂತಹ ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷ ಜಗನ್ನಾಥ್ ಅವರು ಹೇಳ್ತಾರೆ, ಸರ್ಕಾರದಲ್ಲಿನ ಟೆಂಡರ್ಗಳ ತನಿಖೆಯನ್ನ ಸಿಬಿಐಗೆ ಕೊಡಿ. ಸಿಬಿಐ ತನಿಖೆ ನಡೆದಲ್ಲಿ ಅಕ್ರಮ ಬಯಲಾಗುತ್ತೆ. 50% ಆಫೀಸರ್ಸ್ ಇದಾರಲ್ಲ, ಮತ್ತೆ ಅವರು ಮತ್ತೆ ಶಾಸಕರುಗಳು ಜೈಲು ಪಾಲಾಗ್ತಾರೆ. ಅಂತ ದೊಡ್ಡ ಅಕ್ರಮಗಳನ್ನ ಮಾಡಿದ್ದಾರೆ. ಹಂಗಾಮಿ ಅಧ್ಯಕ್ಷ ಜಗನ್ನಾಥ್ ಪವರ್ ಟಿವಿ ಮೂಲಕ ಆಗ್ರಹಿಸಿದ್ರು. ಸರ್ಕಾರದಲ್ಲಿನ ಟೆಂಡರ್ಗಳ ಈ ಭ್ರಷ್ಟಾಚಾರದ ವಿಚಾರವನ್ನ, ಈ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಇದರಿಂದ ಕಡಿಗೆ ಆಗ್ಬೇಕಂತಂದ್ರೆ ಇದು ಸಿಬಿಐ ಕೊಡ್ಬೇಕು. ಸಿಬಿಐ ಕೊಟ್ಟಾಗ ಮಾತ್ರ ಆಫೀಸರ್ಸ್ ಮತ್ತೆ ಲೀಡರ್ಗಳು ಇದ್ರ ಏನ್ರ ಒಂದು 50% ಆಫೀಸರ್ ಲೀಡರ್ಗಳು ಒಳಗೆ ಜೈಲಿಗಿರ್ತಾರೆ. ಮುಖ್ಯಮಂತ್ರಿಗಳು ಇದರಿಂದ ಕಡಿಗೆ ಆಗ್ಬೇಕಂತಂದ್ರೆ ಇದು ಸಿಬಿಐ ಕೊಡ್ಬೇಕು. ಸಿಬಿಐ ಕೊಟ್ಟಾಗ ಮಾತ್ರ ಆಫೀಸರ್ಸ್ ಮತ್ತೆ ಲೀಡರ್ಗಳು ಇದ್ರ ಏನ್ರ ಒಂದು 50% ಆಫೀಸರ್ ಲೀಡರ್ಗಳು ಒಳಗೆ ಜೈಲಿಗಿರ್ತಾರೆ. ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಎಷ್ಟೋ ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದನ್ನ ಕೂಡ ನಾವು ನೆನಪಿಸ್ಕೊಳ್ಬಹುದು. ಬೀದರ್ನಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡ ಗುತ್ತಿಗೆದಾರ ಸಚಿನ್ ಪಾಂಚಾಳ್, ಅದನ್ನ ಕೂಡ ನಾವು ನೆನಪಿಸ್ಕೊಳ್ಬಹುದು. ಇದ್ಯಾಕೆ ಆಗ್ತಾ ಇದೆ? ಗುತ್ತಿಗೆದಾರರಿಗೆ ದಯಾಮರಣ ಕೊಟ್ಬಿಡಿ ಅಂತ ಕೇಳ್ತಾರೆ ಅಲ್ಲಿನ ಹಂಗಾಮಿ ಅಧ್ಯಕ್ಷರು. ಆ ಪರಿಸ್ಥಿತಿಯಲ್ಲಿ ಇದೀವಿ ನಾವು ಅಂತ ಹೇಳಿ ಇದನ್ನ ಬಹಳ ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾಗುತ್ತೆ. ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಮೋಹನ್ ವಿಶ್ವ ಅವರು ಜಾಯ್ನ್ ಆಗಿದ್ದಾರೆ. ಮೋಹನ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಗೆ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಆಡಳಿತ ಪಕ್ಷ ಅದರ ವಕ್ತಾರರು ನಟರಾಜ್ ಗೌಡ್ರ ಹತ್ರ ಮಾತನಾಡ್ತೀನಿ. ನಟರಾಜ್ ಗೌಡ್ರೆ, 40% ಕಮಿಷನ್ ಬಿಜೆಪಿ ಸರ್ಕಾರ ಇದ್ದಾಗ ಆರೋಪ ಮಾಡಿ, ಅಂದ್ರೆ ಕೆಂಪಣ್ಣವರು ಆರೋಪ ಮಾಡಿದ್ರು ಅನ್ನೋದನ್ನ ನೀವು ಕೂಡ ಕ್ಯಾರಿ ಮಾಡಿದ್ರಿ, ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಎಲ್ಲ ನಡೆಸಿದ್ರಿ. ಆರೋಪ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರದ ಮೇಲೆ ಈಗ 60% ಕಮಿಷನ್ನ ಬಹಳ ದೊಡ್ಡ ಆರೋಪ ಇದೆ. ಇದು ಆರೋಪ ಮಾಡ್ತಾ ಇರೋದು ಪವರ್ ಟಿವಿನೋ ಅಥವಾ ಮತ್ತೊಂದೋ ಮಗದೊಂದೋ ಯಾರೂ ಅಲ್ಲ, ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷರು ಇದರ ಗಂಭೀರ ಆರೋಪ ಮಾಡ್ತಾ ಇರೋದು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು ವಿಧಾನಸಭೆಯಲ್ಲಿ 60% ಕಮಿಷನ್ ಆರೋಪ ಅಂತ. ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇದ್ದಾವೆ. 70% ಶಾಸಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಇಲ್ಲ, ಈಗ ನೋಡಿ ಏನಾಗಿದೆ ಅಂದ್ರೆ, ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಅಂತ ಆರೋಪ ಮಾಡಿದ್ದು ಆಗಿನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಅವ್ರು ಕೇವಲ ಆರೋಪ ಮಾಡಿರ್ಲಿಲ್ಲ, ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ರು, ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ರು, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ದೂರನ್ನ ಕೊಟ್ಟಿದ್ರು. ಆದ್ರೆ ಅದ್ರ ಮೇಲೆ ಯಾವ ಕ್ರಮನೂ ಜರುಗಿಸ್ಲಿಲ್ಲ ಇವರು, ಬಿಜೆಪಿಯವರು. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದ್ವಿ. ಆಯೋಗ ತನಿಖೆಯನ್ನು ವಿಸ್ತೃತವಾಗಿ ಮಾಡ್ತಾ ಇದೆ. ಅದ್ರದ್ದು ಮಾಹಿತಿಯನ್ನ ತದನಂತರ ಹಂಚ್ಕೊಳ್ಳೋಣ. ನಮ್ಮ ಸರ್ಕಾರದ ಮೇಲೆ ಯಾರು ದೂರು ಕೊಟ್ಟಿದ್ದಾರೆ ಹೇಳಿ? ನಮ್ಮ ಸರ್ಕಾರದ ಮೇಲೆ ಯಾರು ದೂರು ಕೊಟ್ಟಿದ್ದಾರಾ? ಲಿಖಿತವಾಗಿ ಯಾರು ದೂರು ಕೊಟ್ಟಿದ್ದಾರಾ? ಇಲ್ಲಿ ಈ ತರ ಶಾಸಕ ಕೊಟ್ಟಿದ್ದಾನೆ, ಈತ ಮಂತ್ರಿ ದೂರು ಕೊಟ್ರೆ ಮಾತ್ರ ಲೆಕ್ಕ, ಇಲ್ಲ ಅಂದ್ರೆ ಲೆಕ್ಕ ಇಲ್ಲ ಅಂತ. ಹೌದೌದು, ಇಲ್ಲ ದೂರು ಕೊಟ್ರೆ ಮಾತ್ರ, ಯಾಕಂದ್ರೆ ಅದು ಅಧಿಕೃತ ಆಗಲ್ಲ. ಈಗ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಇದೆಯಲ್ಲ, ಆ ಜೆಡಿಎಸ್ ಬೇರೆ ಕೆಲಸ ಇಲ್ಲ. ಅವರು ಆರಂಭದಲ್ಲೇ ಗುತ್ತಿಗೆದಾರರು ಎಲ್ಲರೂ ಸಭೆ ಸೇರಿದ್ರಲ್ಲ ನಿಮ್ಮ ಸರ್ಕಾರದ ವಿರುದ್ಧನೇ. ಇಲ್ಲ, ಸಭೆ ಸೇರಿದ್ರು, ನಮ್ಮ ಸರ್ಕಾರ ವಿರುದ್ಧ ಅಲ್ಲ. ಅದೇನಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂತಹ ಕಾಮಗಾರಿಗೆ ಹಣ ಪಾವತಿ ಆಗಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ, ಕಳಪೆ ಕಾಮಗಾರಿ, ನಕಲಿ ಬಿಲ್ಲು, ಕಾಮಗಾರಿಯೇ ನಡೆಯದಲ್ಲೇ ಇರ್ತಕ್ಕಂಥದ್ದು. ಅವೆಲ್ಲವನ್ನ ನಾವು ಪರಿಶೀಲನೆ ಮಾಡಬೇಕು. ಆದ್ರೆ ಹಣವನ್ನ ಕೊಡಕ್ಕಾಗಲ್ಲ ಅಂತೇಳಿ ನಾವು ತಡೆದಿದ್ವಿ ನಾವು. ಯಾಕಂದ್ರೆ ತರಾತುರಿನಲ್ಲಿ ಕೊನೆ ಬಿಜೆಪಿ ಸರ್ಕಾರ 2022-23ರಲ್ಲಿ
1,00,000 ಕೋಟಿ ರೂಪಾಯಿಗೆ ಕಾಮಗಾರಿಗಳಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. 1,00,000 ಕೋಟಿ ರೂಪಾಯಿ ಕಾಮಗಾರಿಗಳೇ ನಡೆದಿಲ್ಲ ಕೆಲವು ಕಡೆ. ನಮ್ಗೆ ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ನಟರಾಜ್ ಗೌಡ್ರೆ? ಸ್ವಲ್ಪ ಈಗ RR ನಗರದಲ್ಲಿ ನಿಮ್ಗೊಂದು ಮಾಹಿತಿ ಬಂತು, ಲೋಕಾಯುಕ್ತ ವರದಿ ಬಂತು. RR ನಗರದಲ್ಲಿ ಏನಾಗಿದ್ದು, 115 ಕೋಟಿ ರೂಪಾಯಿ ಕಾಮಗಾರಿ, 115 ಕಾಮಗಾರಿದಲ್ಲಿ ಕಂಪ್ಲೀಟ್ ಆಗಿದ್ದು ಕೇವಲ 2 ಕಾಮಗಾರಿ ಮಾತ್ರ. ಮಿಕ್ಕಿದ್ದು 100 ಕಾಮಗಾರಿಗಳಲ್ಲಿ ನಕಲಿ ಕಾಮಗಾರಿ ಮಾಡೇ ಇಲ್ಲ, ಅಪೂರ್ಣ ಕಾಮಗಾರಿ, ಅದರ ಕಾಮಗಾರಿನೇ ಇಲ್ಲ. ಈ ತರದೆಲ್ಲ ಮಾಡಿ ಬೋಗಸ್ ಬಿಲ್ ಅನ್ನು ಮಾಡಿ 8 ಜನ ಅಧಿಕಾರಿಗಳು, ಇಂಜಿನಿಯರ್ ಸೇರಿ 8 ಜನ ಅಧಿಕಾರಿಗಳು ಸಸ್ಪೆಂಡ್ ಆದ ನಮ್ಮ ಸರ್ಕಾರ ಬಂದ ಮೇಲೆ. ಈ ರೀತಿಯಾಗಿ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂತಹ ಕಾಮಗಾರಿಗಳು ನಕಲಿ ಇದ್ದಾವೆ ಅಂತ ಹೇಳಿ. ಈಗ ನನ್ನದೊಂದು ಉಪ ಪ್ರಶ್ನೆ ಇದೆ. ಮೋಹನ್ ವಿಶ್ವ ಅವರೇ, ನಾನು ನಿಮ್ ಜೊತೆ ಮಾತನಾಡ್ತೀನಿ. ಐ ವಿಲ್ ಅಲೋ ಯು ಟು ಸ್ಪೀಕ್ ಆಲ್ಸೋ. ಒಂದು ಉಪ ಪ್ರಶ್ನೆ ಏನ್ ಗೊತ್ತಾ, ನೀವು ಹೇಳ್ತಿದ್ರಿ ಮುಖ್ಯಮಂತ್ರಿಗಳಿಗೆ ದೂರನ್ನ ಕೂಡ ಕೊಟ್ಟಿದ್ರು ಕಳೆದ ಸರ್ಕಾರ ಇದ್ದಾಗ ಗುತ್ತಿಗೆದಾರರ ಸಂಘದಿಂದ, ಈಗ ಯಾವುದು ದೂರು ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಆದ್ರೆ ಕಳೆದ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿತ್ತು ಅನ್ನೋದಕ್ಕೆ ನೀವು ಯಾವ ಗುತ್ತಿಗೆದಾರರ ಒಂದು ಆರೋಪವನ್ನ ಇಟ್ಕೊಂಡು ಗಂಭೀರ ಆರೋಪ ಮಾಡಿದ್ರು, ಟಿಲ್ ಟುಡೇ ನೀವುಗಳು ಕೂಡ ಅದನ್ನ ಪ್ರೂವ್ ಮಾಡಕ್ಕಾಗಿಲ್ಲ ಇವತ್ತವರೆಗೂ. ಒಂದು ಅದೇನೋ ರಚನೆ ಮಾಡಿದೀವಿ, ಶೋಧನಾ ಸಮಿತಿ ರಚನೆ ಮಾಡಿದೀವಿ ಅಂತೀರಿ, ನೀವು ಎಲ್ಲದಕ್ಕೂ SIT ಮಾಡಿದಿರಿ, ಎಲ್ಲದಕ್ಕೂ ಸಮಿತಿಗಳನ್ನ ಮಾಡಿದಿರಿ. ಸರ್ಕಾರ ಬಂದು ಒಂದೊಂದು ಕಾಲ 1.5 ವರ್ಷ ಆಗ್ತಾ ಬರ್ತಾ ಇದೆ, ಇನ್ನು ಕೂಡ ಯಾವ ರಿಪೋರ್ಟ್ಸ್ ಕೂಡ ನಿಮಗ್ ಸಿಗ್ತಾ ಇಲ್ಲ. ನೀವು ಅವಾಗ್ಲೇ ಅಷ್ಟೆಲ್ಲ ಸಾಕ್ಷಿ ಪುರಾವೆ ಇಟ್ಕೊಂಡಿದ್ದವರು ಪ್ರೂವ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಟೈಮ್ ತಗೊಳ್ತಾ ಇದೀರಿ ಇವಾಗ? ಇಲ್ಲ, ಈಗ ಸಾಕ್ಷಿ ಪುರಾವೆ ನಮ್ಮ ಹತ್ರ ಇದೆ ಅಂತ ನಾವು ಹೇಳಿರ್ಲಿಲ್ಲ. ಅದು ದೂರು ಕೊಟ್ಟದ್ದು ನಾವಲ್ಲ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ನಾವು ಅದನ್ನ ಮುಂದುವರಿಸಿ ಈ ತರ ಆರೋಪ ಬಂದಿದೆ, ತನಿಖೆ ಮಾಡಿ ಅಂತ ಒತ್ತಾಯ ಮಾಡಿದ್ವಿ. ನಾವು ಪ್ರಧಾನಮಂತ್ರಿ ದೂರು ಕೊಟ್ಟಿದ್ದಾರೆ, ತನಿಖೆ ಮಾಡಿ ಅಂತ ಒತ್ತಾಯ ಮಾಡಿದ್ವಿ. ಈಗ ಪಾಪ ನಾವು ಹೇಳ್ಬೇಕಾಗುತ್ತದೆ, ಅವ್ರು ದಿವಂಗತರಾಗಿದ್ದಾರೆ, ಅಧ್ಯಕ್ಷರೇ ದಿವಂಗತರಾಗಿದ್ದಾರೆ. ಆದ್ರೆ ತನಿಖೆ ನಡೀತಾ ಇದೆ. ಈಗ ಕೋರ್ಟ್ ಕೂಡ ಇದ್ರ ಮೇಲೆ ಯಾವುದೂ ಸಾಕ್ಷ್ಯಾಧಾರಗಳಿಲ್ಲ, ಇದು ಆರೋಪ ಸುಳ್ಳಲ್ಲ ಅಂತ ಹೇಳಿಲ್ಲ, ಸುಳ್ಳು ಅಂತ ಹೇಳಿಲ್ಲ, ಸಾಕ್ಷ್ಯಾಧಾರಗಳಿಲ್ಲ ಅಂತ ಕೋರ್ಟ್ ಕೂಡ ಹೇಳ್ತಾ ಇದೆ. ಆದರೆ ನಾವು ಸತ್ತೋದಂತ ವ್ಯಕ್ತಿ ವಿರುದ್ಧವಾಗಿ ನಾವೇನು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಿಜೆಪಿ ಕೂಡ ಅದೇನು ಮಾತಾಡೋದ್ರೆ ಗೊತ್ತಿಲ್ಲ. ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂತಹ ಯಾವ ಕಾಮಗಾರಿಗಳಿಗೂ ಹಣ ಬಿಡುಗಡೆ ಮಾಡಬೇಕಾಗಿದೆ, ಹಣ ಬಿಡುಗಡೆ ಮಾಡಿ ಅಂತ ಒತ್ತಾಯ ನಡೀತಾ ಇಲ್ಲ. ಇದು ಯಾವ ಬಿಲ್ಗಳಂದ್ರೆ 2021-22 ಬಿಜೆಪಿ ಕಾಮಗಾರಿ ಮಾಡಿದ್ರೆ ನೋಡ್ರಿ, 35,000 ಕೋಟಿ 40,000 ಕೋಟಿ. ಈಗ 60% ಕಮಿಷನ್ ಆರೋಪಕ್ಕೆ ನೀವ್ ಏನ್ ಹೇಳ್ತೀರಿ? ನಿಮ್ಮ ಸರ್ಕಾರದ ಮೇಲಿನ 60% ಕಮಿಷನ್ ಆರೋಪ ಈಗಿನ ಗುತ್ತಿಗೆದಾರರೇ ಮಾಡ್ತಾ ಇರೋದಪ್ಪ. ಈಗ ಆರೋಪ ಮಾಡ್ತಾ ಇದ್ದಾರೆ ಗುತ್ತಿಗೆದಾರ ಸಂಘದ ಹಂಗಾಮಿ ಅಧ್ಯಕ್ಷ ಜಗನ್ನಾಥ್ ಅವರು ಹೇಳ್ತಾ ಇದ್ದಾರೆ 70% ಆಫ್ ದ MLAs ಹ್ಯಾವ್ ಬಿನ್ ಇನ್ವಾಲ್ವ್ಡ್ ಇನ್ ದಿಸ್ ಅಂತ. ಅದರಲ್ಲಿ ನಾನು ಇದನ್ನ ಮತ್ತೆ ನಾನು ಅಗೇನ್ ಆಲ್ ಪಾರ್ಟಿ ಸ್ಕ್ಯಾಮ್ ಅಂತ ತಗೊಳ್ತೀನಿ. ಇಲ್ಲ ನೋಡಿ, ಈಗ 70% MLAಗಳ ಮೇಲೆ ಅವರು ಆರೋಪ ಮಾಡ್ತಾ ಇದ್ರೆ ಅವರು ಒಂದು ಲಿಖಿತವಾಗಿ ದೂರನ್ನ ಕೊಟ್ಬಿಡ್ಲಿ, ಮುಖ್ಯಮಂತ್ರಿ ದೂರನ್ನ ಕೊಟ್ಬಿಡ್ಲಿ. ನಾವು ಬಿಜೆಪಿ ತರ ಮಾಡಲ್ಲ, ನಾವು ತನಿಖೆಗೆ ಆಗ್ರಹ ಮಾಡ್ತೀವಿ. ನಾವು ಕಾಂಗ್ರೆಸ್ನವರು ತನಿಖೆಗೆ ಆಗ್ರಹ ಮಾಡ್ತೀವಿ. ನಾವು ಸರ್ಕಾರದ ತನಿಖೆಗೆ ಆಗ್ರಹ ಮಾಡುತ್ತೆ, ತನಿಖೆಯನ್ನ ಮಾಡುತ್ತೆ. ದೂರ ಬಿಜೆಪಿ ವಿರುದ್ಧ ಬಿಜೆಪಿ ತರ ನಾವು ಪಲಾಯನ ಮಾಡೋದಿಲ್ಲ, ಇದು ಸ್ಪಷ್ಟ. ಆದ್ರೆ ಪ್ರಕರಣಗಳಲ್ಲಿ ಸುಮೋಟೋ ಕೇಸನ್ನ ದಾಖಲಿಸ್ಕೊಳ್ಬೇಕು ಅಂತ ಹೆಂಗ್ ಮಾತಾಡ್ತಿರೋ, ಈ ಒಂದು ಆರೋಪನೇ ನೀವೇ ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಇದರ ನೈತಿಕ ಹೊಣೆಯನ್ನ ಹೊತ್ಕೊಂಡು ಒಂದು ದೂರ ದಾಖಲಿಸ್ಕೊಳ್ಳಿ ನೀವೇನೆ. ಇಲ್ಲ, ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ನಡೀತಾ ಇದೆ. ಇಲ್ಲ, ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ನಡೀತಾ ಇದೆ. ಆ ಷಡ್ಯಂತ್ರದ ಭಾಗವಾಗಿ ಸರ್ಕಾರದ ವರ್ಚಸ್ಸನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ಅವರು ಉಪಚುನಾವಣೆಯಲ್ಲಿ ಸೋಲು ಅವ್ರನ್ನ ಕಂಗೆಡಿಸಿದೆ, ಲೋಕಸಭಾ ಚುನಾವಣೆ ಸೋಲು ಅವ್ರಿಗೆ ಕಂಗೆಡಿಸಿದೆ. ಆ ಚುನಾವಣೆ ಸೋಲಿನಿಂದ ಭಯಗೊಂಡು ಮುಂದಕ್ಕೆ ನಮ್ಮ ಅಸ್ತಿತ್ವ ಹೆಂಗಪ್ಪ ಯೋಚನೆಯಾಗಿ ಅವರ ಸಂಚಲನ ಮಾಡ್ತಾ ಇದ್ದಾರೆ. ಮೋಹನ್ ವಿಶ್ವ ಅವ್ರು ಮಾತನಾಡ್ತಾರೆ, ನಟರಾಜ್ ಗೌಡ್ರೆ, ಮತ್ತೆ ನಾನು ನಿಮ್ ಹತ್ರ ಮಾತನಾಡ್ತೀನಿ. ಎಸ್ ಮೋಹನ್ ಜಿ. ಮೇಡಮ್, ಏನಾಗಿದೆ ಅಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ದಿನಾ ಬೆಳಗ್ಗೆ ಪೇಪರ್ ತೆಗೆದ್ರೆ ಕಾಣಿಸೋದು 2-3 ಪದಗಳಷ್ಟೇ. ಇಲ್ಲ ಭ್ರಷ್ಟಾಚಾರ, ಇಲ್ಲ ಅಧಿಕಾರಿಗಳ ಕಾಂಟ್ರಾಕ್ಟರ್ಗಳ ಸೂಸೈಡು, ಇಲ್ಲ ಅಂದ್ರೆ ಬೆಲೆ ಏರಿಕೆ. ಇದು 3 ಬಿಟ್ಟು ಬೇರೆ ಏನೂ ಕಾಣಿಸ್ತಾ ಇಲ್ಲ. ನೀವು ಜನಗಳನ್ನ ಬೆಳಗ್ಗೆ ಎದ್ದೋ ಕೇಳಿದ್ರೆ ಹೋಟೆಲ್ಗಳ ಮುಂದೆ, ಪಾರ್ಕ್ಗಳ ಮುಂದೆ ಅಥವಾ ಬಸ್ ನಲ್ಲಿ, ರೋಡ್ ನಲ್ಲಿ ನಿಂತ್ಕೊಂಡು ಕೇಳಿದ್ರೆ ಚೀಥು ಅಂತ ಉಗಿತಾ ಇದಾರೆ ಈ ಸರ್ಕಾರಕ್ಕೆ. ಇಂಥ ಕರ್ಮಗೆಟ್ಟ ಸರ್ಕಾರಕ್ಕೆ ಓಟ್ ಹಾಕಿ ನಾವ್ ಎಂತ ತಪ್ಪು ಮಾಡಿದ್ವಿ ಅಂತ ಹೇಳಿ ಮಹಿಳೆಯರು, ಬಡವರು, ವಯಸ್ಸಾದವರು, ವಿದ್ಯಾರ್ಥಿಗಳು ಪ್ರತಿನಿತ್ಯ ಚೀಥು ಅಂತ ಉಗುಳ್ತಾ ಇದ್ದಾರೆ. 2 ವರ್ಷ ಬಂತು ಅಧಿಕಾರಕ್ಕೆ ಬಂದು 2 ವರ್ಷ ಆದ್ಮೇಲೂ ಸಹ ಇವತ್ತು ನಾವು ಬಿಜೆಪಿ ಟೈಮಲ್ಲಿ JDS ಷಡ್ಯಂತ್ರ ಅಂತ ಮಾತಾಡ್ತಾರಲ್ಲ, ನಾಚಿಕೆ ಆಗೋದಿಲ್ವಾ ಇವರಿಗೆ? ಈ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಇವ್ರು ಬಿಜೆಪಿ ಅವರ, ಇವ್ರು JDS ನವರ, ಇವ್ರು ಕಾಂಗ್ರೆಸ್ ನವರ? ನಾನೇ ನೋಡಿದ್ರೆ ನಿಮ್ಮ ಟಿವಿನಲ್ಲಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅವ್ರೇಂದ್ರೆ ಹೇಳಿದ್ರೆ ಆ ತರ ಬಿಜೆಪಿ ಕಾಲದ ಅವಧಿ ಟೆಂಡರ್ ಇದು, ಅವಾಗ ಪೆಂಡಿಂಗ್ ಅಂತ ಹೇಳಿ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನವ್ರು ಈ ರೀತಿ ಹೇಳಲಿಕ್ಕೆ. ನಾನು ಹೇಳ್ತೀನಿ ಕೇಳಿ, 32,000 ಕೋಟಿ ಪೆಂಡಿಂಗ್ ಇದೆ ಅಂತ ಹೇಳಿದ್ರು ಅವರು. ಆ 32,000 ಕೋಟಿ ಬ್ರೇಕಪ್ ಮಾಡಿದ್ರೆ ನಿಮ್ಗೆ ಜಲಸಂಪನ್ಮೂಲ ಇಲಾಖೆ 14,600 ಕೋಟಿ ಹೆಡೆಡ್ ಬೈ ಹೋಮ್ DCM DK ಶಿವಕುಮಾರ್. ನೆಕ್ಸ್ಟ್ ಲೋಕೋಪಯೋಗಿ ಇಲಾಖೆ ಪೆಂಡಿಂಗ್ 10,000 ಕೋಟಿ ಹೆಡೆಡ್ ಬೈ ಹೂಮ್ ಮಿಸ್ಟರ್ ಸತೀಶ್ ಜಾರಕಿಹೊಳಿ. 3ನೇದು ಗ್ರಾಮೀಣಾಭಿವೃದ್ಧಿ ಇಲಾಖೆ 3,100 ಕೋಟಿ ಹೆಡೆಡ್ ಬೈ ಹೂಮ್ ಮತ್ತೆ ಪ್ರಿಯಾಂಕ ಖರ್ಗೆ. ಇವ್ರು ಎಲ್ಲಾರು ಅಷ್ಟೇನೆ
ಗುತ್ತಿಗೆದಾರರ ಹತ್ರ ಏನಕ್ಕೆ ಈ ರೀತಿ 60-70% ಕಮಿಷನ್ ನ ತಗೊಂಡು ಅವರ ರಕ್ತ ಹೀರೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಚೀಫ್ ಮಿನಿಸ್ಟರ್ ಕಂಟೆಂಡರ್ಸ್ ನೆಕ್ಸ್ಟ್. ನೀವು ಅಬ್ಸರ್ವ್ ಮಾಡಿ, ಪ್ರತಿನಿತ್ಯ ಅಷ್ಟೇ. ಇಲ್ಲ ಡಿ ಕೆ ಶಿವಕುಮಾರ್, ಇಲ್ಲ ಖರ್ಗೆ ಅವರು, ಇಲ್ಲ ಅಂತಂದ್ರೆ ಸತೀಶ್ ಜಾರಕಿಹೊಳಿ, ಇವ್ರು 3 ಜನ ರಾಜಕೀಯ ಮಾಡ್ಕೊಂಡು ನಾನ್ ನೆಕ್ಸ್ಟ್ ಸಿಎಂ ಆಗ್ಬೇಕು, ನಾನು ಅಧ್ಯಕ್ಷ ಆಗ್ಬೇಕು, ಅದಕ್ಕೋಸ್ಕರ ಅವರ ಡಿಪಾರ್ಟ್ಮೆಂಟ್ ನ ಇಷ್ಟು ಬಿಲ್ಗಳನ್ನ ಪೆಂಡಿಂಗ್ ಇಟ್ಕೊಂಡು ಲೂಟಿ ಮಾಡ್ತಿರುವಂತ ಸರ್ಕಾರ ಇದೆ. ಲಿಟ್ರಲಿ ನಾನ್ ಹೇಳ್ತಿಲ್ಲಪ್ಪ, ಇವ್ರದೇ ಶಾಸಕರು ಹೇಳ್ತಾ ಇರೋದು. ಹೊಸಪೇಟೆ ಶಾಸಕರು ಏನ್ ಹೇಳಿದ್ರು, ಒಂದು ಬೇಸಿಕ್ ಅನುದಾನ ಕೊಡಿ ನಮ್ಗೆ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಆಗ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಹಿಂದೆ ಇದ್ದಂತ ಬಿಜೆಪಿ ಆನಂದ್ ಸಿಂಗ್ ಕಾಲದಲ್ಲಿ ನಡೆದಂತ ಕಾಮಗಾರಿಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದೀನಿ ನಾನು ಅಂತ ಅವರೇ ಹೇಳಿದ್ರು. ಈಗ ಬಸವರಾಜ ರಾಯರೆಡ್ಡಿ ಅವ್ರು ಹೇಳಿದ್ರು, ರಾಜು ಕಾಗೆ ಅವ್ರು ಹೇಳಿದ್ರು, ಇವ್ರು ಶಾಸಕರೇ ಅವ್ರಿಗೆ ಚೀಚು ಅಂತ ಹೋಗಿತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಅಷ್ಟಾದ್ರೂ ಇವ್ರಿಗೆ ಮಾನ ಮರ್ಯಾದೆ ಇಲ್ಲದೆ ಅವ್ರು ಕುತ್ಕೊಂಡು ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಅಂತ ಹೇಳ್ತಾರಲ್ಲ, ಇವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಹಾಗಾದ್ರೆ ಅದು ದಯಾಮರಣ ಕೊಡಿ ಅಂತ ಹೇಳಿ ದಾವಣಗೆರೆ ಕಾಂಟ್ಯಾಕ್ಟ್ ಒಬ್ರು ಪತ್ರ ಬರ್ತೀರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ತಿರ್ಗಾ ಯಾಕೆ ಪ್ರಿಯಾಂಕಾ ಖರ್ಗೆ ತವರೂರು ಕಲಬುರ್ಗಿನಲ್ಲಿ ಇತ್ತೀಚೆಗೆ ಸಚಿನ್ ಪಾಂಚಾಳ ಅನ್ನೋ ಒಬ್ಬ ಕಾಂಟ್ರಾಕ್ಟರ್ ಏನಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ರು? ಇದೇ ರೀತಿ ಈ ಕಾಂಗ್ರೆಸ್ ಪಕ್ಷ ಇವರ ರಕ್ತ ಹೀರ್ತಾ ಇದೆ. 15% ಕಮಿಷನ್ ಕೇಳಿದ್ರು ಟೆಂಡರ್ ಕೊಡಿಸ್ಲಿಕ್ಕೆ ಅಂತ ಹೇಳಿ. ಯಾರು? ರಾಜು ಕಪೂರ್ ಅನ್ನೋ ಪ್ರಿಯಾಂಕಾ ಖರ್ಗೆ ಪರಮಾಪ್ತ. ಒಂದು ದೊಡ್ಡ ರಿಪಬ್ಲಿಕ್ ಆಫ್ ಕಲಬುರ್ಗಿನಲ್ಲಿ ದೊಡ್ಡ ಕಾಂಟ್ರಾಕ್ಟ್ ಗ್ಯಾಂಗೇ ಶುರುವಾಗ್ಬಿಟ್ಟಿದೆ. ಈ ದೊಡ್ಡ ಗ್ಯಾಂಗ್ ಇಟ್ಕೊಂಡು ಇವರು ಕಾಂಟ್ರಾಕ್ಟ್ ಹತ್ರ ವಸೂಲಿ ಮಾಡೋದು, ತಿರ್ಗಿ ಅಧಿಕಾರಿಗಳಿಗೆ ಹೆದರ್ಸೋದು, ಈ ರೀತಿಯ ಕೆಲಸಗಳನ್ನ ಬಿಟ್ಟು ಬೇರೇನೂ ಮಾಡ್ತಾ ಇಲ್ಲ. ಹಾಗಾದ್ರೆ ಈಗ